Hi dear students. So one more problem. It is in question paper 2017 question paper problem for 14 marks with different adjustments which we have solved up in the last previous videos. So problem is like this. The following particulars are provided by Best Company Limited trading profit and loss account for the year ending 31st March 2019. ಸೊ ಇದು ಇಯರ್ ಚೇಂಜ್ ಇದೆ, ನಾನೇ ಚೇಂಜ್ ಮಾಡಿದ್ದೀನಿ ಇದನ್ನು. ಸೊ ಪ್ರೀವಿಯಸ್ ಇಯರ್ದು ಅಂದರೆ 2016 ಅಂತ ಇತ್ತು, ನಾನು 2019 ಅಂತ ಮಾಡಿದ್ದೀನಿ, ಚೇಂಜ್ ಮಾಡಿದ್ದೀನಿ. ಸೊ ಇಯರ್ ಡೆಬಿಟ್ ಸೈಡ್ ಐಟಮ್ಸ್ ಆರ್ ದೇರ್, ದೆನ್ ಕ್ರೆಡಿಟ್ ಸೈಡ್ ಆಲ್ಸೋ ಐಟಮ್ಸ್ ಆರ್ ದೇರ್. ಸೊ ಸ್ಪೆಷಲ್ ಐಟಮ್ಸು ಮತ್ತು ತುಂಬ ಸ್ವಲ್ಪ ಡಿಫಿಕಲ್ಟ್ ಪ್ರಾಬ್ಲಮ್ ಇದು. ಸೊ ಕೇರ್ಫುಲ್ಲಾಗಿ ನೋಡಿ, ಎಕ್ಸ್ಪ್ಲನೇಷನ್ ನೋಡಿ ಪ್ರಾಬ್ಲಮ್ ಬರ್ಕೊಂಡು. ಸೊ ಇಯರ್ ಪರ್ಚೇಸಸ್ ನಮಗೆಲ್ಲ ಗೊತ್ತು. ಇಟ್ ಈಸ್ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಮೀನ್ಸ್ ಅಡ್ಮಿಸಬಲ್. ದೆನ್ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್, ಇಟ್ ಈಸ್ ಆಲ್ಸೋ ಬಿಸ್ನೆಸ್ ಎಕ್ಸ್ಪೆನ್ಸಸ್, ಅಡ್ಮಿಸಬಲ್. ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಇಟ್ ಈಸ್ ಆಲ್ಸೋ ಅಡ್ಮಿಸಬಲ್. ಡಿಪ್ರಿಸಿಯೇಷನ್, inadmissible. Income tax, inadmissible. Outstanding sales tax. So outstanding always inadmissible, but adjustment ಇದೆ ಇದಕ್ಕೆ. ಸೊ ಅಡ್ಜಸ್ಟ್ಮೆಂಟ್ ಆಮೇಲೆ ಹೇಳ್ತೀನಿ, ನೋಡೋಣ. ಸೊ ಬರೀ ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟಿದ್ರೆ ಇದು ಇನ್ಅಡ್ಮಿಸಬಲ್ ಅಂತ ತೋರಿಸ್ಬೇಕಂದ್ರೆ ಇನ್ನೂ ಪೇ ಮಾಡಿಲ್ಲ ಅಂತ ಅರ್ಥ. ಸೊ ನಾವಿಲ್ಲಿ ಮಾಡಬೇಕಾಗಿರೋದು ಆಕ್ಚುಲಿ ಪೇಯ್ಡ್ ಎಷ್ಟಿದೆ ಅಷ್ಟನ್ನು ಮಾತ್ರ ಅಡ್ಮಿಸಬಲ್ ಅಂತ ಟ್ರೀಟ್ ಮಾಡ್ತಿದ್ದೀವಿ ಆ್ಯಸ್ ಪರ್ IT Act 1961. ಸೊ ಇದು ಔಟ್ಸ್ಟ್ಯಾಂಡ್ ಇರೋದ್ರಿಂದ ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ, ಆಮೇಲೆ ನೋಡೋಣ. Then provision for unascertained liability, it is also inadmissible. Then proposed dividend, inadmissible. Tax consultation fees, ಇದು admissible, means audit fees ಅಂತ ಕರಿತೀವಲ್ವಾ, ಅದು admissible. Provision for loss of subsidiary company, it is inadmissible. Salaries, admissible. Sundry expenses, admissible. ಇದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ, ನೋಡೋಣ ಅಡ್ಜಸ್ಟ್ಮೆಂಟ್ ಏನಂತ. ಸೊ ಫೈನಲಿ ನೆಟ್ ಪ್ರಾಫಿಟ್ 10,23,000. ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ಸು ಮತ್ತು ಬುಕ್ ಪ್ರಾಫಿಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್ 10,23,000 ತೊಗೊಳ್ತೀವಿ. ಸೊ ದೀಸ್ ಆರ್ ಆಲ್ ದ ಐಟಮ್ಸ್ which are business and non-business expenses, means admissible and inadmissible items debited to P&L account. So next comes to credit side, that is business incomes and non-business incomes are included in this. So sales, it's always business income. Amount withdrawn from general reserve, it is inadmissible. ಸೊ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ಸಲ್ಲೂ ತೊಗೊಳ್ಬೇಕು, ಮ್ಯಾಟಲ್ಲೂ ತೊಗೊಳ್ಬೇಕು, ಲೆಸ್ ಮಾಡ್ತೀವಿ ಎರಡೂ ಕಡೆಗೂ. ದೆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಇಟ್ ಈಸ್ ಆಲ್ಸೋ ಇನ್ಅಡ್ಮಿಸಬಲ್. ಇದು ಇನ್ಕಮ್ ಫ್ರಮ್ ಬಿಸ್ನೆಸ್ಸಲ್ಲಿ ಬರುತ್ತೆ, ಇದನ್ನು ಲೆಸ್ ಮಾಡಬೇಕಾಗುತ್ತೆ ಐಟಮು. ದೆನ್ ಟ್ರಾನ್ಸ್ಫರ್ ಫೀಸ್ ಈಸ್ ಬಿಸ್ನೆಸ್ ಇನ್ಕಮ್. ಶೇರ್ಸ್ ಏನಾದರೂ ಟ್ರಾನ್ಸ್ಫರ್ ಮಾಡಿದರೆ, ಸೊ ಆ ಥರ ಇನ್ಕಮ್ ಬಂದಿರೋದು ಬಿಸ್ನೆಸ್ ಇನ್ಕಮ್, ಇದು ಟ್ರಾನ್ಸ್ಫರ್ ಫೀಸು. ದೆನ್ ಪ್ರಾಫಿಟ್ ಆನ್ ಸೇಲ್ ಆಫ್ ಮೋಟಾರ್ ಕಾರ್. ಸೊ ನಮ್ಮಲ್ಲಿರುವಂಥ ಮೋಟಾರ್ ಕಾರನ್ನು ಸೇಲ್ ಮಾಡಿರೋದು, ಇಟ್ ಕಮ್ಸ್ ಅಂಡರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದು. ಸೊ 12,500, it is also non-business income. Then interest on tax-free government securities, it is also non-business income. Interest on tax-free government securities ಅಂದರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಬರುತ್ತೆ ಇದು. ಮತ್ತು ಇದು ಟ್ಯಾಕ್ಸ್ ಫ್ರೀ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಆಗಿರೋದ್ರಿಂದ ಇದು ಎಕ್ಸಾಮ್ಟೆಡ್ ಕೂಡ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 15. ಸೊ ನೀವು ಇನ್ಕಮ್ ಟ್ಯಾಕ್ಸಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಚಾಪ್ಟರ್ ಈಗ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ ಅಂದರೆ ಗವರ್ನಮೆಂಟ್ ಸೆಕ್ಯೂರಿಟೀಸಲ್ಲಿ 2 ಟೈಪ್ಸ್ ಇರುತ್ತೆ. ಅದರಲ್ಲಿ ಲೆಸ್ ಟ್ಯಾಕ್ಸ್ ಸೆಕ್ಯೂರಿಟೀಸು ಮತ್ತು ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್. ಟ್ಯಾಕ್ಸ್ ಫ್ರೀ ಸೆಕ್ಯೂರಿಟೀಸ್ ಆಲ್ವೇಸ್ ಎಕ್ಸಮ್ಟೆಡ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 15. ಬಟ್ ಇಲ್ಲಿ ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡುವಾಗ ಇದನ್ನು ನಾನ್ ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಮ್ಯಾಟಲ್ಲಿ ಲೆಸ್ ಎಕ್ಸಮ್ಟೆಡ್ ಐಟಮ್ಸ್ ಬರುತ್ತಲ್ವ, ಅಲ್ಲಿ ತಗೊಳ್ತೀವಿ. ಓಕೆ, ಅರ್ಥ ಆಯ್ತಲ್ವಾ? ಸೊ ಟೋಟಲ್ P&L ಅಕೌಂಟ್ 20,53,000. ಸೊ ಅಡ್ಜಸ್ಟ್ಮೆಂಟ್ಸ್ ಇಲ್ಲಿ ತುಂಬ ಅಡ್ಜಸ್ಟ್ಮೆಂಟ್ಸ್ ಇದೆ. ಈ ಥರ ಪ್ರಾಬ್ಲಮ್ ನಾವು ಇದುವರೆಗೂ ಮಾಡಲಿಲ್ಲ, ಸ್ವಲ್ಪ ಡಿಫ್ರೆಂಟು ಮತ್ತು ಡಿಫಿಕಲ್ಟ್ ಪ್ರಾಬ್ಲಮ್ ಇದು. ಸೊ ಫಸ್ಟ್ ಅಡ್ಜಸ್ಟ್ಮೆಂಟ್, ಲಿಸನ್ ಕೇರ್ಫುಲಿ. ವ್ಯಾಲ್ಯೂ ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಆ್ಯಸ್ ಆನ್ 1/4/2018. ಇದು ಇಯರ್ ನಾನೇ ಚೇಂಜ್ ಮಾಡಿದ್ದೀನಿ, ಹಿಂದೆ 2015 ಇತ್ತು. ಸೊ ಹಂಗಾಗಿ ನಾನು 18 ಮಾಡಿದ್ದೀನಿ, ಅಂದರೆ ನಮಗೆ ಪ್ರೀವಿಯಸ್ ಇಯರ್ 18-19 ಬರುತ್ತೆ. ಸೊ ಹಂಗಂತ ಇಲ್ಲಿ 18ಗೆ 30 lakhs ಆ್ಯಂಡ್ ಬಿಲ್ಡಿಂಗ್ಸ್ ₹5 lakhs. ಏನಂತಂದರೆ ಇದರ ಅರ್ಥ
ಸೊ ಈ ಬಿಸ್ನೆಸ್ಸಿಗೆ ಇದು ಯಾವುದಿದು ಬೆಸ್ಟ್ ಕಂಪನಿ ಅಲ್ವಾ, ಈ ಬೆಸ್ಟ್ ಕಂಪನಿ ಬಿಸ್ನೆಸ್ಸಲ್ಲಿ ಅಸೆಟ್ಸ್ ಬರುತ್ತೆ, ಫಿಕ್ಸ್ಡ್ ಅಸೆಟ್ಸು. ಆ ಫಿಕ್ಸ್ಡ್ ಅಸೆಟ್ಸಲ್ಲಿ ಆ್ಯಸ್ ಆನ್ 1/4/2018 ನಾವು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ರಿಟರ್ನ್ ಡೌನ್ ವ್ಯಾಲ್ಯೂ ಹ್ಯಾಸ್ ಆನ್ 1/4/2018 ಅಂತ ಬರೀತಾ ಇದ್ವಿ, ನಿಮಗೆ ನೆನಪಿರುತ್ತೆ. ಸೊ ಆ ಫಾರ್ಮೇಟ್ ನೋಡಿದ್ರೆ ಒಂಚೂರು ನಿಮಗೆ ಗೊತ್ತಾಗುತ್ತೆ. ಕಂಪ್ಯೂಟೇಷನ್ ಆಫ್ ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32 ಅಲ್ಲಿ. ಸೊ ನಾವು ರಿಟರ್ನ್ ಡೌನ್ ವ್ಯಾಲ್ಯೂ ತೊಗೊಳ್ತೀವಿ, ಆ್ಯಡ್ ಅಡಿಷನಲ್ ಪರ್ಚೇಸ್ ತೊಗೊಳ್ತೀವಿ, ದೆನ್ ಲೆಸ್ ಸೇಲ್ಸ್ ಇದ್ದರೆ ಸೇಲ್ಸ್ ತೊಗೊಳ್ತೀವಿ, ಮತ್ತು ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ರೇಟ್ ಆಫ್ ಡಿಪ್ರಿಸಿಯೇಷನ್ ಇಲ್ಲಿ ಕೊಟ್ಟಿಲ್ಲ, ಆದರೂ ನಾವು ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೇಟ್ಸನ್ನು ನಾವು ಇಲ್ಲಿ ತೊಗೊಳ್ಬೇಕಾಗುತ್ತೆ. ಸೊ ಅದೇ ಇಲ್ಲಿ ಡಿಫಿಕಲ್ಟಿ ಇರೋಂಥ ಅಡ್ಜಸ್ಟ್ಮೆಂಟ್ ಇಲ್ಲಿ. ಸೊ ಇವನೇನು ಹೇಳ್ತಾನೆ ಪ್ರಾಬ್ಲಮಲ್ಲಿ, ಪ್ಲಾಂಟ್ ಆ್ಯಂಡ್ ಮಿಷನರಿ 30 lakhs ಇದೆ, ಬಿಲ್ಡಿಂಗ್ಸ್ 25 lakhs ಇದೆ. ಇಟ್ ಮೀನ್ಸ್ ಡಿಪ್ರಿಸಿಯೇಷನನ್ನು ನಾವೇ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾನೆ ಆ್ಯಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್, ಇದು ಅಂದರೆ ಅವರು ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ರಕಾರ 2,75,000 ಕೊಟ್ಟಿದ್ದಾರೆ. ಬಟ್ ನಾವು ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1956 ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32 ಪ್ರಕಾರ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಸಿಂಪಲ್ಲಾಗಿ ಕ್ಯಾಲ್ಕುಲೇಟ್ ಮಾಡಬೇಕು, ತುಂಬ ತಲೆ ಕೆಡಿಸ್ಕೊಳ್ಳೋಂಥ ನೆಸಿಟಿ ಇಲ್ಲ. ಸೊ ಇಲ್ಲಿ ನೋಡಿ ಪ್ಲಾಂಟ್ ಆ್ಯಂಡ್ ಮಿಷನರಿ ನಾನು ನೆಕ್ಸ್ಟ್ ಆನ್ಸರ್ಸಲ್ಲಿ ನಾನು ಮಾಡಿದ್ದೀನಿ ಇದನ್ನು, ಜಸ್ಟ್ ಇವಾಗ ಒಂದು ಸರಿ ಸುಮ್ಮನೆ ಕೇಳಿಸ್ಕೊಳ್ಳಿ. ರಿಟರ್ನ್ ಡೌನ್ ವ್ಯಾಲ್ಯೂ 30 lakhs, ಆ್ಯಡ್ ಅಡಿಷನಲ್ ಪರ್ಚೇಸ್ ನಿಲ್, ಲೆಸ್ ಸೇಲ್ಸ್ ನಿಲ್. ಸೊ ಟೋಟಲ್ ಬ್ಯಾಲೆನ್ಸ್ 30 lakhs ಬರುತ್ತೆ. ಸೊ ಕಾಮನ್ ಆಗಿ ನಾವು ಪ್ಲಾಂಟ್ ಆ್ಯಂಡ್ ಮಿಷನರಿ ಜಾಸ್ತಿ ಬರೋಂಥದ್ದು ರೇಟ್ ಆಫ್ ಡಿಪ್ರಿಸಿಯೇಷನ್ 15%. ನಾರ್ಮಲ್ ಪ್ಲಾಂಟ್ ಆ್ಯಂಡ್ ಮಿಷನರಿಗೆ ಬರೋಂಥದ್ದು 15% ರೇಟ್ ಆಫ್ ಡಿಪ್ರಿಸಿಯೇಷನು. ಸೊ ಆ ಥರ 30 lakhs ಇಂಟು 15% ಮಾಡಿದ್ರೆ ನಿಮಗೆ 4,50,000 ಡಿಪ್ರಿಸಿಯೇಷನ್ ಬರುತ್ತೆ. ಓಕೆ, ಇದು ಪ್ಲಾಂಟ್ ಆ್ಯಂಡ್ ಮಿಷನರಿಗೆ. ದೆನ್ ಬಿಲ್ಡಿಂಗ್ಸು, ಇಲ್ಲಿ ಕಂಪನಿ ಆಗಿರೋದ್ರಿಂದ ಕಂಪನಿ ಬಿಲ್ಡಿಂಗ್ಸ್ ಅಂತ ಟ್ರೀಟ್ ಮಾಡಿ, ಅಂದರೆ ಕಮರ್ಷಿಯಲ್ ಅಂತ ಟ್ರೀಟ್ ಮಾಡಿ. 5 lakhs ಇದೆ, 5 lakhs ಇಂಟು ಕಮರ್ಷಿಯಲ್ ಬಿಲ್ಡಿಂಗ್ಗೆ ರೇಟ್ ಆಫ್ ಡಿಪ್ರಿಸಿಯೇಷನ್ 10%. ಸೊ 5 lakhs ಇಂಟು 10% ಮಾಡಿದ್ರೆ 50,000 ಬರುತ್ತೆ. ಸೊ ಟೋಟಲ್ ಡಿಪ್ರಿಸಿಯೇಷನ್ 4,50,000 ಪ್ಲಸ್ 50, 5 lakhs ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32. ಓಕೆ, ಆ್ಯಸ್ ಪರ್ ಐ ಟಿ ಆ್ಯಕ್ಟ್ ಡಿಪ್ರಿಸಿಯೇಷನ್ 5 lakhs ಬರುತ್ತೆ. ಸೊ ಇದನ್ನು ನಾವು ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್ ಅಂತ ಬರುತ್ತಲ್ವ, ಅಲ್ಲಿ ತೊಗೊಳ್ಬೇಕಾಗುತ್ತೆ ಡಿಪ್ರಿಸಿಯೇಷನ್ ಆ್ಯಸ್ ಪರ್ ಐ ಟಿ ಆ್ಯಕ್ಟ್ 5 lakhs ಅಂತ. ಓಕೆ, ಅರ್ಥ ಆಯ್ತಲ್ವಾ? ದೆನ್ ಎಕ್ಸೈಸ್ ಡ್ಯೂಟಿ ಆಫ್ 2016-17 ಪೇಯ್ಡ್ ಡ್ಯೂರಿಂಗ್ ದ ಇಯರ್ rupees 32,500 ವಾಸ್ ನಾಟ್ ಚಾರ್ಜ್ಡ್ ಟು P&L ಅಕೌಂಟ್. ಅಂದರೆ ಪ್ರೀವಿಯಸ್ ಇಯರ್ದು ಎಕ್ಸೈಸ್ ಡ್ಯೂಟಿ 32,500 ಪೇ ಮಾಡಿದ್ವಿ, ಬಟ್ ಇಲ್ಲಿ P&L ಅಕೌಂಟಲ್ಲಿ ತೋರಿಸಿಲ್ಲ ಅಂತ ಅರ್ಥ. ನಾವು ಹೆಡ್ಡಿಂಗೇ ಹೇಳ್ತೀವಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಮಾಡಬೇಕಾದ್ರೆ ಲೆಸ್ ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ನಾಟ್ ಡೆಬಿಟೆಡ್ ಟು P&L ಅಕೌಂಟ್. ಅರ್ಥ ಆಯ್ತಲ್ವಾ? ಸೊ ಆ ಥರದ್ದು ಎಕ್ಸ್ಪೆನ್ಸಸ್ ಇದು. ಎಕ್ಸೈಸ್ ಡ್ಯೂಟಿ ಇಟ್ ಈಸ್ ಅಪ್ಲಿಕಬಲ್ ಟು ಬಿಸ್ನೆಸ್ ಓನ್ಲಿ, ಬಿಸ್ನೆಸ್ಸಿಗೆ ಬರುತ್ತೆ. ಸೊ ಪೇ ಮಾಡಿದ್ದಾರೆ ಬಟ್ ಅದನ್ನು ತೋರಿಸಿಲ್ಲ, ಹಾಗಾಗಿ ಇದನ್ನು ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಅಂತ ನೀವು ಲೆಸ್ ಮಾಡಬೇಕು. ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಪ್ರೀವಿಯಸ್ ಇಯರ್ದಲ್ವಾ ಅಂತ ನೀವು ಹೇಳ್ಬೋದು, ಬಟ್ ಆ ಪ್ರೀವಿಯಸ್ ಇಯರಲ್ಲಿ ನಾವು ನೋಡಿ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಸೇಲ್ಸ್ ಟ್ಯಾಕ್ಸ್ ಇದೆಯಲ್ವಾ, ಈ ಥರ ಔಟ್ಸ್ಟ್ಯಾಂಡಿಂಗ್ ಅಂತ ತೋರಿಸಿರ್ತೀವಿ ಆವಾಗ, ವಿತಿನ್ ದ ಡ್ಯೂ ಡೇಟ್ ಪೇ ಮಾಡಿಲ್ಲ ಅಂತ. ಇಲ್ಲಿ ನಾವು ಇನ್ಅಡ್ಮಿಸಬಲ್ ಅಂತ ತೋರಿಸ್ತೀವಿ, ಬಟ್ ಈಗ ಅದನ್ನು ಪೇ ಮಾಡಿರೋದಕ್ಕೆ ಅಡ್ಮಿಸಬಲ್ ಅಂತ ತೋರಿಸ್ಬೇಕು. ಓಕೆನಾ? ನೆಕ್ಸ್ಟ್ ನೋಡಿ ಇಲ್ಲಿ ನೆಕ್ಸ್ಟ್ ಥರ್ಡ್ ಅಡ್ಜಸ್ಟ್ಮೆಂಟ್, ಸನ್ಟ್ರಿ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಅನ್ ಐಟಮ್ ಆಫ್ rupees 26,000 ಪೇಯ್ಡ್ ಇನ್ ಕ್ಯಾಶ್. ಸೊ ಸನ್ಟ್ರಿ ಎಕ್ಸ್ಪೆನ್ಸಸ್ ಇಲ್ಲಿ 82,500 ಇದೆ. ಔಟ್ ಆಫ್ 82,500 rupees 26,000 ಅಷ್ಟು ಕ್ಯಾಶ್ ಪೇಮೆಂಟ್ ಮಾಡಿದ್ದಾರೆ ಅಂತ ಅರ್ಥ, ಬೈ ಕ್ಯಾಶ್ ಕೊಟ್ಟಿದ್ದಾರೆ ಅಂತ. ಸೊ ಆ್ಯಸ್ ಪರ್ ಇನ್ಕಮ್ ಟ್ಯಾಕ್ಸ್ ರೂಲ್, ಮೋರ್ ದೆನ್ 20,000 ಪೇಮೆಂಟ್ ಆಫ್ ಕ್ಯಾಶ್ ಈಸ್ ಟ್ರೀಟೆಡ್ ಆ್ಯಸ್ ಇನ್ಅಡ್ಮಿಸಬಲ್. ಕರೆಕ್ಟಾ? ಸೊ 20,000ಗಿಂತ ಎಕ್ಸಸ್ ಏನಾದರೂ ಕ್ಯಾಶ್ ಪೇಮೆಂಟ್ ಮಾಡಿದರೆ ಅದನ್ನು ಇನ್ಅಡ್ಮಿಸಬಲ್ ಅಂತ ಟ್ರೀಟ್ ಮಾಡಬೇಕು. ಸೊ ಇಲ್ಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನೀವು ಸನ್ಟ್ರಿ ಎಕ್ಸ್ಪೆನ್ಸಸ್ 26,000ಅನ್ನು ಇನ್ಅಡ್ಮಿಸಬಲ್ ಅಂತ ಟ್ರೀಟ್ ಮಾಡಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಫೋರ್ತ್ ಅಡ್ಜಸ್ಟ್ಮೆಂಟ್, ಔಟ್ ಆಫ್ ದಿ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಆಫ್ ಸೇಲ್ಸ್ ಟ್ಯಾಕ್ಸ್ rupees 12,500 ವಾಸ್ ಪೇಯ್ಡ್ ಬಿಫೋರ್ ಡ್ಯೂ ಡೇಟ್ ಆಫ್ ಫೈಲಿಂಗ್ ದ ರಿಟರ್ನ್ಸ್. ಅರ್ಥ ಮಾಡ್ಕೊಳ್ಳಿ, ಔಟ್ ಆಫ್ ದಿ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಆಫ್ ಸೇಲ್ಸ್ ಟ್ಯಾಕ್ಸ್, ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಸೇಲ್ಸ್ ಟ್ಯಾಕ್ಸ್ ಎಷ್ಟಿದೆ? 15,000 ಇದೆ. ಈ 15,000ಅಲ್ಲಿ rupees 12,500 ವಾಸ್ ಪೇಯ್ಡ್ ಬಿಫೋರ್ ಡ್ಯೂ ಡೇಟ್ ಆಫ್ ಫೈಲಿಂಗ್ ದ ರಿಟರ್ನ್ಸ್. ಸೊ ಬಿಫೋರ್ ದ ಡ್ಯೂ ಡೇಟು 12,500 ಪೇ ಮಾಡಿದ್ದೀವಿ ಅಂತ ಅರ್ಥ. ಅಂದರೆ ಈ 15,000 ಇನ್ಅಡ್ಮಿಸಬಲ್ ಅಂತ ತೋರಿಸಿ 12,500 ಅಡ್ಮಿಸಬಲ್ ಅಂತಾದರೂ ತೋರಿಸ್ಬೋದು, ಅಥವಾ ಇನ್ಅಡ್ಮಿಸಬಲಲ್ಲಿ 15,000 ಮೈನಸ್ 12,500 ರಿಮೈನಿಂಗ್ 2,500 ಇನ್ಅಡ್ಮಿಸಬಲ್ ಅಂತ ತೋರಿಸ್ಬೋದು. ಅರ್ಥ ಆಯ್ತಾ? ಲಾಸ್ಟ್ ಪ್ರಾಬ್ಲಮ್ಸಲ್ಲಿ ಬ್ಯಾಡ್ ಡೇಟ್ಸ್ ಮಾಡ್ತಿದ್ರಲ್ವ, ಅದೇ ಥರ.
ಮಾಡ್ಬೋದು. ಅಂದರೆ 15,000ಅಲ್ಲಿ 12,500 ಅಡ್ಮಿಸಬಲ್, ಸೊ ರಿಮೈನಿಂಗ್ 2,500 ಇನ್ಅಡ್ಮಿಸಬಲ್ ಅಂತ ಅರ್ಥ. ನೆಕ್ಸ್ಟ್, ಅನ್ಅಬ್ಸರ್ವ್ಡ್ ಬಿಸ್ನೆಸ್ ಲಾಸ್ ಬ್ರಾಟ್ ಫಾರ್ವರ್ಡ್ ಈಸ್ rupees 3 lakhs ಫಾರ್ ಇನ್ಕಮ್ ಟ್ಯಾಕ್ಸ್ ಪರ್ಪಸ್. ಸೊ ಬಿಸ್ನೆಸ್ ಲಾಸ್ ಬ್ರಾಟ್ ಫಾರ್ವರ್ಡು 3 lakhs ಇದೆ ಫಾರ್ ಇನ್ಕಮ್ ಟ್ಯಾಕ್ಸ್ ಪರ್ಪಸ್. ಸೊ ಇನ್ಕಮ್ ಟ್ಯಾಕ್ಸ್ ಪರ್ಪಸ್ ಅಂತಿದ್ರೆ ಇದನ್ನು ನಾವು ಇನ್ಕಮ್ ಫ್ರಮ್ ಬಿಸ್ನೆಸ್ಸಲ್ಲಿ ತಗೊಳ್ಬೇಕು ನಾರ್ಮಲ್ IT ಪ್ರಾವಿಷನ್ಗೆ. ಆ್ಯಂಡ್ ₹2,25,000 ಫಾರ್ ಅಕೌಂಟಿಂಗ್ ಪರ್ಪಸ್, ಇದು ಕೂಡ ಬಿಸ್ನೆಸ್ ಲಾಸೇನೆ. ಸೊ ಅಕೌಂಟಿಂಗ್ ಪರ್ಪಸ್ಸಿಗೆ 2,25,000 ಇದೆ. ಸೊ ಇದನ್ನು ಮ್ಯಾಟಲ್ಲಿ ತಗೋಬೇಕು. ಸೊ ಬಿಸ್ನೆಸ್ ಲಾಸು ಆ್ಯಸ್ ಪರ್ IT ಪ್ರಾವಿಷನ್ 3 lakh, ಆ್ಯಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ 2,25,000. ಇದು ನಾರ್ಮಲ್ ಪ್ರಾವಿಷನ್, ಇದು ಮ್ಯಾಟ್ ಪ್ರಾವಿಷನ್. ಓಕೆ. ದೆನ್ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ಬ್ರಾಟ್ ಫಾರ್ವರ್ಡ್ ಈಸ್ ₹1,50,000 ಫಾರ್ ಅಕೌಂಟಿಂಗ್ ಪರ್ಪಸ್. ಸೊ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ಬರೀ ಒಂದೇ ಒಂದು ಕೊಟ್ಟಿದ್ದಾರೆ, ಇದು ಅಕೌಂಟಿಂಗ್ ಪರ್ಪಸ್. ಅಂದರೆ ನಾವು ಇದು ಮ್ಯಾಟಿಗೆ ಮಾತ್ರ ತಗೊಳ್ಬೇಕು. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ಗೆ ಬರೋದಿಲ್ಲ, ಬರೀ ಮ್ಯಾಟಿಗೆ ಬರುತ್ತೆ. ಸೊ ಇದಿಷ್ಟು ಮಾಡಿ ಏನು ಕೇಳಿದ್ದಾರೆ, ಬುಕ್ ಪ್ರಾಫಿಟ್ ಅಂಡರ್ 115JB ಆ್ಯಂಡ್ ಟ್ಯಾಕ್ಸ್ ಅಂಡರ್ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್. ಸೊ ಎರಡು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಮಾಡೋಣ. ಸೊ ಇಲ್ಲಿ ಆ್ಯಕ್ಚುಲಿ ಕೇಳಿರೋದು ಬುಕ್ ಪ್ರಾಫಿಟ್ಟು ಮತ್ತು ಟ್ಯಾಕ್ಸ್ ಅಂಡರ್ ಮಿನಿಮಮ್ ಮ್ಯಾಟ್ ಮಾತ್ರ ಕೇಳಿದ್ದಾರೆ. ನಾನು ಇಲ್ಲಿ ಎರಡು ಮೆಥಡಲ್ಲಿ ಮಾಡಿದ್ದೀನಿ. ಅಲ್ಟಿಮೇಟ್ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಅಂತಲೂ ಮಾಡಿದ್ದೀನಿ. ಸೊ ಪೂರ್ತಿ ನೋಡ್ಕೊಂಬಿಡಿ, ಎಲ್ಲ ಅಡ್ಜಸ್ಟ್ಮೆಂಟ್ಸು ಕವರ್ ಆಗುತ್ತೆ ಇಲ್ಲಿ, ಅಂದರೆ ಮ್ಯಾಕ್ಸಿಮಮ್ ಅಡ್ಜಸ್ಟ್ಮೆಂಟ್ಸು ಕವರ್ ಆಗುತ್ತೆ. ಓಕೆ, ಸೊಲ್ಯೂಷನ್ಸ್ಗೆ ಹೋಗೋಣ. ಸೊಲ್ಯೂಷನ್: computation of total tax liability, normal IT provision. That's step number 1. Computation of income from business. ಸೊ ಆ್ಯಕ್ಚುಲಿ ಇಲ್ಲಿ ಎಕ್ಸಾಮಲ್ಲಿ ಕೇಳಿಲ್ಲ, ಬರೀ ಮ್ಯಾಟ್ ಪ್ರಾವಿಷನ್ ಮಾತ್ರ ಕೇಳಿದ್ದಾರೆ. ಆದರೆ ನಾನು ನಾರ್ಮಲ್ಲು ಮತ್ತು ಮ್ಯಾಟ್ ಎರಡು ಮಾಡಿಸ್ತಾ ಇದ್ದೀನಿ. ಸೊ ಪರ್ಟಿಕ್ಯುಲರ್ಸ್ ಅಮೌಂಟ್ ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್. ನಮ್ಮ P&L ಅಕೌಂಟ್ ಪ್ರಕಾರ 10,23,000 ನೆಟ್ ಪ್ರಾಫಿಟ್. ದೆನ್ ಆ್ಯಡ್ ಇನ್ಅಡ್ಮಿಸಬಲ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್. ಏನೇನು ಇನ್ಅಡ್ಮಿಸಬಲ್ ಇದೆ ನೋಡೋಣ. ಡಿಪ್ರಿಸಿಯೇಷನ್ 2,75,000, ಇನ್ಕಮ್ ಟ್ಯಾಕ್ಸ್ 1,90,000, ಔಟ್ಸ್ಟ್ಯಾಂಡಿಂಗ್ ಸೇಲ್ಸ್ ಟ್ಯಾಕ್ಸ್ ನೋಡಿ ನಾನು ಇಲ್ಲೇ ಲೆಸ್ ಮಾಡಿದ್ದೀನಿ. ನೀವು ಈ ಥರನಾದರೂ ಮಾಡ್ಬೋದು, ಅಥವಾ 15,000 ಇನ್ಅಡ್ಮಿಸಬಲ್ ಅಂತ ತೋರಿಸಿ 12,500 ಅಡ್ಮಿಸಬಲ್ ಅಂತಾದರೂ ತೋರಿಸ್ಬೋದು. ಎರಡು ಒಂದೇ. ಸೊ ನಾನು ಇಲ್ಲೇ ಮೈನಸ್ ಮಾಡಿದ್ದೀನಿ. ಟೋಟಲ್ 15,000ಅಲ್ಲಿ 12,500 ಅಡ್ಮಿಸಬಲ್, ರಿಮೈನಿಂಗ್ 2,500 ಇನ್ಅಡ್ಮಿಸಬಲ್ ಅಂತ. ನೆಕ್ಸ್ಟ್, ಪ್ರಾವಿಷನ್ ಫಾರ್ ಅನ್ಅಸರ್ಟೈನ್ಡ್ ಲಯಬಿಲಿಟಿ 30,000, ಇಟ್ ಈಸ್ ಆಲ್ಸೋ ಇನ್ಅಡ್ಮಿಸಬಲ್. ಪ್ರಪೋಸ್ಡ್ ಡಿವಿಡೆಂಡ್ 90,000, ಇಟ್ ಈಸ್ ಆಲ್ಸೋ ಇನ್ಅಡ್ಮಿಸಬಲ್. Provision for loss of subsidiary company, it is also inadmissible. Then sundry expenses, cash payment ಆಗಿರೋದ್ರಿಂದ 26,000, it is inadmissible. So total 6,36,000. Inadmissible total 6,36,000. So total 16,59,000. 16,59,000 ಬರುತ್ತೆ ಟೋಟಲ್ಲು. Next, less admissible expenses not debited to P&L account. In that depreciation as per IT Act, adjustment number 1 ನಾವು ಕ್ಯಾಲ್ಕುಲೇಟ್ ಮಾಡಿದ್ವಲ್ವಾ. ಸೊ ಅಲ್ಲಿ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಇದು 4,50,000 ಇದು ಪ್ಲಾಂಟ್ ಆ್ಯಂಡ್ ಮಿಷನರಿಗೆ, 50,000 ಬಿಲ್ಡಿಂಗ್ಗೆ ಹೇಳಿದ್ನಲ್ವಾ. 30 lakhs ಇಂಟು 15%, 4,50,000 ಬರುತ್ತೆ. ಇದು 5 lakh ಇಂಟು 10% ಬಿಲ್ಡಿಂಗು 50,000 ಬರುತ್ತೆ. ಸೊ ಆ್ಯಸ್ ಪರ್ IT ಆ್ಯಕ್ಟ್ ಪ್ರಕಾರ 5 lakhs ಡಿಪ್ರಿಸಿಯೇಷನ್ ಅಂತ ಅರ್ಥ. ನಾವೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಿದು. ದೆನ್ ಎಕ್ಸೈಸ್ ಡ್ಯೂಟಿ ಪೇಯ್ಡ್ ಅಡ್ಜಸ್ಟ್ಮೆಂಟಲ್ಲಿದೆ. ಇದು ಕೂಡ ಎಕ್ಸೈಸ್ ಡ್ಯೂಟಿ ಪೇಯ್ಡ್ 32,000 ನಾಟ್ ಡೆಬಿಟೆಡ್ ಟು P&L ಅಕೌಂಟ್. ಸೊ ಹಂಗಾಗಿ ಇದು ಕೂಡ ಅಡ್ಮಿಸಬಲ್, ಇವೆರಡು. ದೆನ್ ನಾನ್ ಬಿಸ್ನೆಸ್ ಇನ್ಕಮ್ಸ್ ಕ್ರೆಡಿಟೆಡ್ ಟು P&L ಅಕೌಂಟ್. In that amount withdrawn from general reserve 1,50,000, ಇದು ನಾನ್ ಬಿಸ್ನೆಸ್ ಇನ್ಕಮ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ, ಇಟ್ ಈಸ್ ಆಲ್ಸೋ ನಾನ್ ಬಿಸ್ನೆಸ್ ಇನ್ಕಮ್ 60,000. ದೆನ್ ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ರಾಫಿಟ್ ಆನ್ ಸೇಲ್ ಆಫ್ ಮೋಟರ್ ಕಾರ್, ಇದು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಡ್ಡರಲ್ಲಿ ಬರುತ್ತೆ 12,500. ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಗವರ್ನಮೆಂಟ್ ಸೆಕ್ಯೂರಿಟೀಸ್, ಇದು ಕೂಡ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಬರುತ್ತೆ. ಹಾಗಾಗಿ
ಇಟ್ ಈಸ್ ಆಲ್ಸೋ ನಾನ್ ಬಿಸ್ನೆಸ್ ಇನ್ಕಮ್. ಸೊ ಇದೆಲ್ಲ ಟೋಟಲ್ ಮಾಡಿದ್ರೆ 7,65,000 ಬರುತ್ತೆ. ಲೆಸ್ ಮಾಡಿ 8,94,000 ಬರುತ್ತೆ. 16,59,000 ಮೈನಸ್ 7,65,000 ಮಾಡಿದ್ರೆ ನಿಮಗೆ 8,94,000 ಬರುತ್ತೆ. ಲೆಸ್ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ 3 lakhs ಆಸ್ ಪರ್ ಐ ಟಿ ಆ್ಯಕ್ಟ್. ದೆನ್ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ನಿಲ್, ಆಸ್ ಪರ್ ಐ ಟಿ ಆ್ಯಕ್ಟ್ ಕೊಟ್ಟಿಲ್ಲ ಇಲ್ಲಿ ಡಿಪ್ರಿಸಿಯೇಷನು, ಹಾಗಾಗಿ ಬರೀ ಬಿಸ್ನೆಸ್ ಲಾಸ್ ಮಾತ್ರ ಇದೆ. 3 lakhs ಮೈನಸ್ ಮಾಡಿ. ಸೊ ಫೈನಲಿ ಇನ್ಕಮ್ ಫ್ರಮ್ ಬಿಸ್ನೆಸ್ 5,94,000. ಇನ್ಕಮ್ ಫ್ರಮ್ ಬಿಸ್ನೆಸ್ 5,94,000. ಓಕೆ, ಸೊ ಇದು ಫಸ್ಟ್ ಸ್ಟೆಪ್ಪು, ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಸೊ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ನೋಡಿ ಇಲ್ಲಿ ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಸಿಯೇಷನ್ ಮಾಡಿದ್ದೀನಿ. ನೋಟು ಆನ್ ಪ್ಲಾಂಟ್ ಆ್ಯಂಡ್ ಮಿಷನರಿ 30 lakhs ಇದೆ. ಸೊ ನಾರ್ಮಲಿ ಪ್ಲಾಂಟ್ ಆ್ಯಂಡ್ ಮಿಷನರಿಗೆ 15% ರೇಟು. 3 types ಆಫ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಇದೆ, 15%, 30% ಆ್ಯಂಡ್ 40%. ಸೊ ನಾರ್ಮಲ್ ಪ್ಲಾಂಟ್ ಆ್ಯಂಡ್ ಮಿಷನರಿಗೆ 15% ಇರುತ್ತೆ. ಆ ರೇಟನ್ನು ತೊಗೊಂಡಿದ್ವಿ. 4,50,000 ಬರುತ್ತೆ. ಬಿಲ್ಡಿಂಗ್ಸು 5 lakhs ಇದೆ. 5 lakhsಗೆ 10% ಅಂದರೆ 50,000. ಸೊ ಟೋಟಲ್ ಡಿಪ್ರಿಸಿಯೇಷನ್ 5 lakhs. ಟೋಟಲ್ ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32. ಸೊ ಇದನ್ನೇ ನಾವು ಅಡ್ಮಿಸಬಲಲ್ಲಿ ತೊಗೊಂಡಿರೋಂಥದ್ದು. ಓಕೆ, ನೆಕ್ಸ್ಟ್ ಸ್ಟೆಪ್ 2, ಕಂಪ್ಯೂಟೇಷನ್ ಆಫ್ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್. ಪರ್ಟಿಕ್ಯುಲರ್ಸ್ ಅಮೌಂಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ನಿಲ್. ಇನ್ಕಮ್ ಫ್ರಮ್ ಬಿಸ್ನೆಸ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ 5,94,000. ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಇನ್ ದಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 60,000 ಇದೆ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಸೇಲ್ ಆಫ್ ಮೋಟಾರ್ ಕಾರಿಂದ ಬಂದಿರೋದು 12,500 ಇದೆ. ಇದನ್ನು ಯಾಕೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ ಅಂದರೆ ಇವೆಲ್ಲ ಕೂಡ ಡಿಪ್ರಿಸಿಯಬಲ್ ಅಸೆಟ್ಸ್, ಅಂದರೆ ಇವೆಲ್ಲ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ರಿಟರ್ನ್ ಡೌನ್ ವ್ಯಾಲ್ಯೂ ಆ್ಯಸ್ ಆನ್ 1/4/2018 ತೊಗೊಳ್ತೀವಿ. ಸೊ ಇಯರ್ ಎಂಡ್ ಆಗೋದು 31st March 2019ಗೆ, ಅಂದರೆ ಡ್ಯೂರೇಷನ್ 1 year ಮಾತ್ರ ಇರುತ್ತೆ. ಸೊ ಹಾಗಾಗಿ ಡಿಪ್ರಿಸಿಯಬಲ್ ಅಸೆಟ್ಸ್ ಆರ್ ಆಲ್ಸೋ ಟ್ರೀಟೆಡ್ ಆಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಅರ್ಥ. ಸೊ ನೆಕ್ಸ್ಟು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇದರಲ್ಲಿ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಗೌರ್ನಮೆಂಟ್ ಸೆಕ್ಯೂರಿಟೀಸ್. ನೀವು ಇನ್ಕಮ್ ಟ್ಯಾಕ್ಸ್ 2ನಲ್ಲಿ ನಿಮಗೆ ಒಂದು ಚಾಪ್ಟರ್ ಇದೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಸು, ಅದರಲ್ಲಿ ಬರುತ್ತೆ ಇದು ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ. ಇಲ್ಲೇ ಹೇಳಿದ್ದಾರೆ ಟ್ಯಾಕ್ಸ್ ಫ್ರೀ ಗೌರ್ನಮೆಂಟ್ ಸೆಕ್ಯೂರಿಟೀಸ್ ಅಂದರೆ ಇದು ಎಕ್ಸಮ್ಟೆಡ್ ಅಂಡರ್ ಸೆಕ್ಷನ್ 10 ಸಬ್ಸೆಕ್ಷನ್ 15 ಅಂತ. ಸೊ ಹಾಗಾಗಿ ಇದು ಟ್ಯಾಕ್ಸ್ ಇರೋದಿಲ್ಲ, ಇದಕ್ಕೆ ಎಕ್ಸಮ್ಟೆಡ್ ಅಂತ ಟ್ರೀಟ್ ಮಾಡಬೇಕು. ಸೊ ಗ್ರಾಸ್ ಟೋಟಲ್ ಇನ್ಕಮ್ 6,66,500 ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80G to 80LA ನಿಲ್, ಯಾವುದೇ ಥರ ಡಿಡಕ್ಷನ್ಸ್ ಇಲ್ಲ. ಸೊ ಫೈನಲಿ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ 6,66,500. ಟ್ಯಾಕ್ಸಬಲ್ ಇನ್ಕಮ್ 6,66,500. ಸೊ ನೆಕ್ಸ್ಟು computation of total tax liability under normal IT provision. So in that total taxable income 6,66,500. ಸೊ ಇದರಲ್ಲಿ 3 ಇನ್ಕಮ್ ಇದೆ. ಒಂದು ಬಿಸ್ನೆಸ್ ಇನ್ಕಮ್ ಇದೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದೆ. ಸೊ ಮೂರಕ್ಕೂ ಬೇರೆ ಬೇರೆ ಥರ ರೇಟ್ ಆಫ್ ಟ್ಯಾಕ್ಸಸ್ ಇದೆ, ಅದೇನಂತ ನೋಡೋಣ. ಟ್ಯಾಕ್ಸ್ ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಸೊ ಆಲ್ರೆಡಿ ನಾನು ರೇಟ್ಸ್ ಗೊತ್ತಿದೆ ನಿಮಗೆ, ಟ್ಯಾಕ್ಸ್ ರೇಟ್ಸು. ಸೊ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 60,000 ಇದೆ, ಅದಕ್ಕೆ 20% ಟ್ಯಾಕ್ಸ್ ರೇಟು 12,000 ಬರುತ್ತೆ. ದೆನ್ ಟ್ಯಾಕ್ಸ್ ಆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 12,500 into 15%, 1,875. ಟ್ಯಾಕ್ಸ್ ಆನ್ ಬ್ಯಾಲೆನ್ಸ್ ಇನ್ಕಮ್. ಸೊ 6,66,500 ಅಲ್ಲಿ ಇವೆರಡನ್ನು ಮೈನಸ್ ಮಾಡಬೇಕು. 60,000 ಮತ್ತು 12,500 ಎರಡನ್ನು ಮೈನಸ್ ಮಾಡಿದ್ರೆ ಸೊ 5,94,000 ಬರುತ್ತೆ. ಇಂಟು 25% ಮಾಡಿ 1,48,500. ಸೊ ಟೋಟಲ್ 1,62,375. ಆ್ಯಡ್ ಸರ್ಚಾರ್ಜ್ ನಿಲ್. ಸೊ ಟೋಟಲ್ 1,62,375 ಇರುತ್ತೆ. ಆ್ಯಡ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ 1,62,375 ಇಂಟು 4% ಮಾಡಿ 6,495 ಬರುತ್ತೆ. ಸೊ ಫೈನಲಿ total tax liability under normal provision 1,68,870. 1,68,870 tax liability under normal IT provision.
Okay, this is first method. Next, computation of total tax liability under MAT provision. ಸೊ ಆ್ಯಕ್ಚುಲಿ ಇದೇ ಮಾಡಬೇಕಾಗಿರೋದು, ಅದನ್ನೇನು ಕೇಳಿಲ್ಲ ಎಕ್ಸಾಮಲ್ಲಿ, ಬಟ್ ಎರಡು ತಿಳ್ಕೊಳ್ಳಿ. ಸ್ಟೆಪ್ ನಂಬರ್ 1, computation of book profit. Particulars, amount. Net profit as per P&L account 10,23,000. Add positive adjustments. In that, depreciation 2,25,000. Income tax 1,90,000. Provision for unascertained liability 30,000. Proposed dividend 90,000. Provision for loss of subsidiary company 22,500. These are all the positive adjustments. So total 6,07,500. So final total 16,30,500. Here net profit as per P&L account and then positive adjustments. Here total madi 16,30,500. So next, less negative adjustments. Depreciation, excluding depreciation on revaluation of assets. So ಯಾವುದು ಇಲ್ಲಿ revaluation of assets ಕೊಟ್ಟಿಲ್ಲ, ಆ ಅಡ್ಜಸ್ಟ್ಮೆಂಟೇ ಬೇರೆ. ಆಸ್ ಪರ್ IT ಆ್ಯಕ್ಟಿಗೆ ಕ್ಯಾಲ್ಕುಲೇಟ್ ಮಾಡೋಂಥದ್ದು ಅದು ಅಡ್ಜಸ್ಟ್ಮೆಂಟು. ಸೊ ಇಲ್ಲಿ ಮೇಲೆ ಎಷ್ಟು ತೊಗೊಂಡಿದ್ವೋ ಅಷ್ಟನ್ನೇ ತೊಗೊಳ್ಳಿ. ಇಲ್ಲಿ 2,75,000. ದೆನ್ ಅಮೌಂಟ್ ವಿತ್ ಡ್ರಾನ್ ಫ್ರಮ್ ಜನರಲ್ ರಿಸರ್ವ್ ತೊಗೊಳ್ಬೇಕು, ಇದನ್ನು 1,50,000. ದೆನ್ ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಗೌರ್ಮೆಂಟ್ ಸೆಕ್ಯೂರಿಟೀಸ್ ಎಕ್ಸಮ್ಟೆಡು. ನಿಮಗೆ ಮ್ಯಾಟ್ ಪ್ರೊಫಾರ್ಮಾ ತೆಗೆದ್ರೆ ಅದರಲ್ಲಿರುತ್ತೆ ಎಕ್ಸಮ್ಟೆಡ್ ಇನ್ಕಮ್ಸ್ ಅಂಡರ್ ಸೆಕ್ಷನ್ 10, 11, 12 ಅದೆಲ್ಲನೂ. ಸೊ ಇದು 10ನಲ್ಲಿ ಬರುತ್ತೆ, ಎಕ್ಸಮ್ಟೆಡ್ ಇನ್ಕಮ್ಸ್ ಅಂಡರ್ ಸೆಕ್ಷನ್ 10ನಲ್ಲಿ ಬರುತ್ತೆ, ಹಾಗಾಗಿ ಅದನ್ನು ತೊಗೊಂಡಿದ್ದೀವಿ ಇಲ್ಲಿ. ಸೊ ನೆಕ್ಸ್ಟ್, ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ 2,25,000. ಆರ್ ಬ್ರಾಟ್ ಫಾರ್ವರ್ಡ್ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ 1,50,000. ಇವೆರಡರಲ್ಲಿ whichever is less, 1,50,000. ಸೊ ಈ ಎಲ್ಲ ಟೋಟಲ್ ಮಾಡಿ 5,85,000 ಬರುತ್ತೆ ನೆಗೆಟಿವ್ ಅಡ್ಜಸ್ಟ್ಮೆಂಟ್ಸ್. ಸೊ ಫೈನಲಿ ಬುಕ್ ಪ್ರಾಫಿಟ್ 10,45,500. ಸೊ ಬುಕ್ ಪ್ರಾಫಿಟ್ ಅಂಡರ್ ಮ್ಯಾಟ್ ಪ್ರಾವಿಷನ್ 10,45,500. ಓಕೆ. ಸೊ ನೆಕ್ಸ್ಟ್, computation of tax liability under MAT provision. Book profit 10,45,500. Tax on book profit 10,45,500 into 18.5%, 1,93,418. Add surcharge nil. So total 1,93,418. Add health and education cess at 4%. 1,93,418 into 4%. So it comes 7,736. So total tax as per MAT provision 2,01,154. So finally, tax payable by the company. Total tax as per normal provision 1,68,870. Total tax as per MAT provision 2,01,154. So in that, whichever is high. So finally, tax liability of the company 2,01,154. That is MAT provision. ಅರ್ಥ ಆಯ್ತಲ್ವಾ? ಸೊ ಇದಿಷ್ಟು ಆನ್ಸರು. ಸ್ವಲ್ಪ ಡಿಫ್ರೆಂಟ್ ಅಡ್ಜಸ್ಟ್ಮೆಂಟ್ಸ್ ಇದೆ, ನಿಧಾನವಾಗಿ ಒಂದ್ಸರಿ ಬರ್ಕೊಂಡು ಪ್ರಾಬ್ಲಮನ್ನು ನೀಟಾಗಿ ಕೇಳಿ ಸಾಲ್ವ್ ಮಾಡಿ. ಸೊ ಎಲ್ಲ ಅಡ್ಜಸ್ಟ್ಮೆಂಟ್ಸು ಕವರ್ ಆಗಿದೆ ಈ ಪ್ರಾಬ್ಲಮಲ್ಲಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ವಾಟ್ಸಪ್ ಮಾಡಿ ಅಥವಾ ಕೇಳಿ. ಓಕೆ, ಥ್ಯಾಂಕ್ ಯು.